ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮ. ಒಂದು ಆತ್ಮೀಯವಾದ ಸ್ವಾಗತ ನಮ್ಮ ಒಂದು ಕರ್ನಾಟಕ ಕಾಲೇಜ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಮೋಸ್ಟ್ಲಿ ಬಹಳ ದಿವಸಗಳಾಯಿತು ನಮ್ಮ ಒಂದು ಯಾವ ಚಾನಲ್ನಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋಗಳು ಲಭ್ಯವಾಗಿದ್ದಿಲ್ಲ. ಹಾಗೆ ಕೆಲವೊಂದಿಷ್ಟು ನನಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಯಾವುದೇ ವಿಡಿಯೋಗಳನ್ನು ಹಾಕಿರಲಿಲ್ಲ. ಹಾಗಾಗಿ ಇನ್ಮೇಲೆ ಸಂಪೂರ್ಣವಾಗಿ ವಿಡಿಯೋಗಳು ಬರ್ತಾ ಇರ್ತವೆ ಕಂಟಿನ್ಯೂ ಆಗಿ. ಈ ವಿಡಿಯೋಗಳನ್ನ ಹಾಕ್ತಾ ಇಲ್ಲ ಅಂತೇಳಿ ಯಾರು ಸಬ್ಸ್ಕ್ರೈಬರ್ಗಳನ್ನು ಮಾಡ್ಕೊಂಡಿದ್ರು ಅಥವಾ ಯಾವುದೇ ಒಂದು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದಿಲ್ಲೋ ಅವರು ಈಗ ನಮ್ಮ ಒಂದು ಚಾನಲ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇನ್ಮೇಲೆ ಸಂಪೂರ್ಣವಾದಂಥ ವಿಡಿಯೋಗಳು ಬರ್ತಾ ಇರ್ತವೆ. ಮತ್ತು ನೀವೇನಾದರೂ ಹೊಸಬರು ಈ ಒಂದು ವಿಡಿಯೋನ ನೋಡ್ತಿರುವಂಥವ್ರು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಇವಾಗ ಈ ಒಂದು ವಿಚಾರದ ಒಂದು ವಿಷಯಕ್ಕೆ ಬಂದುಬಿಡ್ತೀನಿ ಡೈರೆಕ್ಟಾಗಿ. ಈಗ ಒಂದು ದರ್ಶನ್ ಸರ್ಗೆ ಏನು ಅದೊಂದು ಜಾಮೀನನ್ನು ಸಂಪೂರ್ಣವಾಗಿ ಸಿಗ್ತಾ ಅನ್ನೋದನ್ನು ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಈ ಹಿಂದೆ ಏನು ಒಂದು ದರ್ಶನ್ ಸರ್ ಅವರು ಮತ್ತು ಈ ರೇಣುಕಾಸ್ವಾಮಿಯವರ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಇವರು ದರ್ಶನ್ ಸರ್ಗೆ ಮಧ್ಯಂತರ ಜಾಮೀನು ಅಂತ ಸಿಕ್ಕಿತ್ತು. ಅದಾದ ನಂತರ ಅದಕ್ಕಿಂತ ಮುಂಚಿತವಾಗಿ ಒಂದು ಇದಾದಮೇಲೆ ಮತ್ತು ಅದಾದಮೇಲೆ ಒಂದು 5 ಜನಕ್ಕೆ ಸಂಪೂರ್ಣವಾದಂಥ ಒಂದು ಜೈಲದ ಸಂಪೂರ್ಣವಾದಂಥ ಬಿಡುಗಡೆಯನ್ನು ಜಾಮೀನನ್ನು ಕೊಟ್ಟು ಅವರನ್ನು ಸಂಪೂರ್ಣವಾಗಿ ಒಂದು 5 ಜನ ಏನು ಅವರು ಕೊಲೆ ಮಾಡಿಲ್ಲ ನಾವೇ ಒಪ್ಕೊಳ್ಬೇಕು ಅಂತ ಬಂದಿದ್ರಲ್ಲ ಅವ್ರಿಗೇನು ಮುಂಚಿತವಾಗಿ ಒಂದು 5 ಜನಕ್ಕೆ ಅದು ಸಂಪೂರ್ಣವಾದಂಥ ಬೇಲ್ ಜಾಮೀನನ್ನು ಕೊಟ್ಟಿತ್ತು. ಇವಾಗ ಅದೇ ರೀತಿಯಾಗಿ ದರ್ಶನ್ ಸರ್ ಅವರಿಗೆ ಮಧ್ಯಂತರ ಜಾಮೀನು ಅಂತ ಒಂದಷ್ಟು ವಾರಗಳ ಕಾಲ ಕೊಟ್ಟಿತ್ತು. ಯಾಕಂದರೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇರುವುದರಿಂದ ಒಂದು ಮಧ್ಯಂತರ ಜಾಮೀನು ಅನ್ನುವಂಥದ್ದು 6 ವಾರಗಳ ಕಾಲ ಕೊಟ್ಟಿತ್ತು. ಇವಾಗ ಅದೇ ರೀತಿಯಾಗಿ ಈಗ ಸಂಪೂರ್ಣವಾದಂಥ ಒಂದು ಜಾಮೀನನ್ನು ನೀಡಿದೆ ಅಂತೇಳಿ ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ವಿಚಾರಣೆ ಒಳಗೆ ಬಂದು ಸಂಪೂರ್ಣವಾದಂಥ ಜೈಲು ಒಂದು ಜಾಮೀನನ್ನು ಅವರು ತಗೋಬಹುದು ಅನ್ನುವಂಥದ್ದು ಕೋರ್ಟ್ ತೀರ್ಪಿನ ಆದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಳ್ತಿದ್ದಾರೆ. ಹಾಗಾದರೆ ಯಾರ್ಯಾರು ಎಂತ ಇದ್ರ ಹಿಂದೆ ಇವರು ದರ್ಶನ್ ಸರ್ ಅವರು ಮತ್ತು ಇದು ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಎಷ್ಟು ಜೂನ್ 8 ಅನಿಸುತ್ತೆ, ಜೂನ್ 8ರಂದು ಅವರು ಈ ಒಂದು ಕೊಲೆ ಇದ್ರೊಳಗೆ ಇದಾಗಿದ್ದು ಸತತವಾದ 6 ತಿಂಗಳ ಕಾಲ ಅವರು ಒಂದು ಜೈಲ್ ಒಳಗೆ ಇದ್ದರು. ಈ ಏನೋ ಇದು ಟೋಟಲಿ ಎಷ್ಟು ಅಂತಂದ್ರೆ ಒಂದು 17 ಜನ ಇದರಲ್ಲಿ ಈ ಒಂದು ಕೊಲೆಯ ಕೇಸ್ನಲ್ಲಿ ಇದ್ದರು. ಅದರಲ್ಲಿ ಮುಂಚಿತವಾಗಿ ಒಂದು 5 ಜನಕ್ಕೆ ಅಂತೂ ಸಂಪೂರ್ಣವಾದಂಥ ಜಾಮೀನು ಸಿಕ್ಕಿತ್ತು. ಅದಾದಮೇಲೆ ಇವತ್ತು ಮತ್ತೆ 7 ಜನಕ್ಕೆ ಒಂದು ಸಂಪೂರ್ಣವಾದಂಥ ಜಾಮೀನನ್ನು ತಗೋಬಹುದು ಅಂತ ಅನ್ನುವಂಥದ್ದು ಇವತ್ತು ತೀರ್ಪು ನೀಡಿದೆ. ಹಾಗಾಗಿ 7 ಜನ ಇವತ್ತು ಜಾಮೀನು ಸಂಪೂರ್ಣವಾದಂಥ ಜಾಮೀನು ತಗೋಬೋದು ಅಂತೇಳಿ ಕೋರ್ಟ್ ತೀರ್ಪು ನೀಡಿದೆ. ಆದರೆ ಅವ್ರು ಯಾರು ಅಂತಂದರೆ ಈ ಹಿಂದೆ ಒಂದು 5 ಜನ ಆಗಿದ್ದರು. ಇವತ್ತು ಕೊಟ್ಟಂಥ ತೀರ್ಪುಗಳಂತಂದು ಯಾರು ಅಂತಂದರೆ ದರ್ಶನ್ ಸರ್ ಅವರೊಬ್ಬರು, ಮತ್ತು ನಾಗರಾಜ, ಲಕ್ಷ್ಮಣ್ಣ, ಪವಿತ್ರ ಗೌಡ, ಮತ್ತು ಅನುಕುಮಾರ, ಇನ್ನೊಬ್ಬ ಪ್ರದೋಷ ಎನ್ನುವಂಥ ವ್ಯಕ್ತಿ ಏನು ಅನಿಸುತ್ತೆ. 7 ಜನ ಇವರು ಸಂಪೂರ್ಣವಾದಂಥ ಒಂದು ಇವತ್ತು ಜಾಮೀನನ್ನು ನೀಡಿದೆ ಅಂತೇಳಿ ಒಂದು ಕೋರ್ಟ್ ತೀರ್ಪು ಇವತ್ತು ನೀಡಿದೆ. ಹಾಗಾದರೆ ಇವರು ದರ್ಶನ್ ಸರ್ ಅವರು ಸಂಪೂರ್ಣವಾಗಿ ಇನ್ಮೇಲೆ ಹೊರಗಡೆ ಅಡ್ಡಾಡ್ಬೋದು. ಯಾಕಂದರೆ ಕೆಲವೊಂದಿಷ್ಟು ಏನು ಮಧ್ಯಂತರ ಜಾಮೀನನ್ನು ನೀಡಿತ್ತು ಈ ಒಂದು ಕೋರ್ಟ್. ಯಾಕಂದರೆ ಅವರಿಗೆ ಒಂದು ಬೆನ್ನು ನೋವಿನ ಸಮಸ್ಯೆ ಇರೋದೊಂದು, ಅವ್ರನ್ನ ಒಂದು ಬೆನ್ನು ನೋವಿನ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂತಂದು ಅದರ ಒಂದು ಕಾರಣಕ್ಕೆ ಇನ್ನೂ ಯಾವುದೇ ರೀತಿಯಾದಂಥ ಆಪ್ರೇಷನ್ಗಳು ಆಗಿಲ್ಲ ದರ್ಶನ್ ಸರ್ಗೆ. ಇವತ್ತೇನೋ ಆಗಬೇಕಾಗಿತ್ತು ಅಂತ ಅದು ಏನೋ ಮುಂದೂಡಿಸಿದೆ ಅಂತ ಹೇಳ್ತಾ ಇದ್ರು ನ್ಯೂಸಲ್ಲಿ. ಅದಾದಮೇಲೆ ಇವಾಗ ಅವರು ಏನು ಕೆಲವೊಂದಿಷ್ಟು ಇದನ್ನು ಷರತ್ತುಗಳಿದ್ದು ಯಾವುದೋ ಕೋರ್ಟು ಏನಪ್ಪ ಅಂತಂದರೆ ಈ ಒಂದು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಇಲ್ಲಿ ಹೋಗೋಂಗಿಲ್ಲ, ಮತ್ತು ಯಾವುದೇ ರೀತಿ ಸಾಕ್ಷಿ ನಾಶಗಳನ್ನು ಮಾಡುವಂತಿಲ್ಲ ಅಂತೇಳಿ ಕೆಲವೊಂದಿಷ್ಟು ಪಾಸ್ಪೋರ್ಟ್ಗಳನ್ನು ತೊಗೊಂಡಿದ್ರು ಮತ್ತು ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿದ್ರು. ಹಾಗಂತ ಇವೇನು ಯಾವುದೇ ನಾಶ ಕೇಸು ಯಾವುದೇ ರೀತಿಯಾದ ಸಾಕ್ಷಿ ನಾಶಗಳನ್ನು ಹೀಗೆ ಮಾಡ್ಬೋದು ಅಂತ ಕೇಳ್ಕೊಂಡಿರ್ಬೋದು. ಅದು ಯಾವುದೇ ರೀತಿ ಆದಂಥ ಆಗಲ್ಲ. ಯಾಕಂದರೆ ಅವ್ರು ಇನ್ಮೇಲೆ ಸಂಪೂರ್ಣವಾಗಿ ಎಲ್ಲ ಕಡೆ ಅಡ್ಡಾಡ್ಬೋದು. ಯಾಕಂದರೆ ಏನು ಪಾಸ್ಪೋರ್ಟ್ಗಳನ್ನ ಇಸ್ಕೊಂಡಿದ್ರು ಇವಾಗ ಅವರು, ಯಾಕಂದರೆ ಮಧ್ಯಂತರ ಜಾಮೀನಲ್ಲಿ ಆ ರೀತಿ ಇತ್ತು, ಅವನು ಇಸ್ಕೊಂಡಿದ್ರು. ಈಗ ಸಂಪೂರ್ಣವಾದಂಥ ಜೈಲು ಇದು ಜಾಮೀನನ್ನು ಸಿಕ್ಕಿರೋದ್ರಿಂದ ಅವರು ಈಗ ಬೇಕಾದಲ್ಲಿ ಅಡ್ಡಾಡ್ಬೋದು. ಮತ್ತು ಅದರಲ್ಲಿ ಕೆಲವೊಂದಿಷ್ಟು ಯಾವುದೇ ರೀತಿ ವಿಡಿಯೋ ಮಾಡೋಂತಿಲ್ಲ. ಮಧ್ಯಂತರ ಜಾಮೀನಲ್ಲಿ ಅವ್ರು ಒಟ್ಟು ಅಭಿಮಾನಿಗಳ ಜೊತೆ ಮಾತಾಡುವಂತಿಲ್ಲ, ಯಾವುದೇ ಒಂದು ಮಾಧ್ಯಮಗಳಿಗೆ ಏನು ಉತ್ತರ ನೀಡುವಂತಿಲ್ಲ ಅಂಥೇಳಿ ಈ ರೀತಿ ಕೆಲವೊಂದಿಷ್ಟು ಷರತ್ತುಗಳಿದ್ದು ಇವತ್ತು ಅವೆಲ್ಲವೂ ಸಂಪೂರ್ಣವಾಗಿ ಮುಕ್ತಾಯವಾಗಿ ಇವತ್ತು ಸಂಪೂರ್ಣವಾದಂಥ ಒಂದು ಜಾಮೀನನ್ನು ಕೋರ್ಟ್ ತೀರ್ಪು ನೀಡಿದೆ. ಹಾಗಾಗಿ ಈಗ ದರ್ಶನ್ ಸರ್ ಅಂತೂ ಯಾವಾಗಲೂ ಹೊರಗಡೆ ಇದ್ದಾರೆ ಇವಾಗ ಸಂಪೂರ್ಣವಾಗಿ. ಅಂದರೆ ಈಗ ಆಲ್ರೆಡಿ ಮಧ್ಯಂತರ ಜಾಮೀನು ಇದರೊಳಗೆ ಹೊರಗಡೆ ಇದ್ದಾರೆ.
ಈಗ ಅವರೇನು ಸಂಪೂರ್ಣವಾಗಿ ಈಗ ಹೊರಗಡೆ ಇದ್ದಂಗೆ, ಯಾಕಂದ್ರೆ ಇನ್ನು ಹೊರಗಡೆ ಇದ್ದಂಗೆ. ಇನ್ನು ಏನು 6 ಜನ ಈಗೇನು ಮಧ್ಯಂತರ ಇದು ಸಂಪೂರ್ಣವಾದಂಥ ಜಾಮೀನನ್ನು ನೀಡಿ ಅವರು ನಾಳೆ ಅಂತೂ ಇಲ್ಲ, ನಾಡ್ದೂ ಇಲ್ಲ, ಆಮೇಲೆ ಸೋಮವಾರ ಅವರು ಬಿಡುಗಡೆ ಆಗ್ಬೋದು. ಯಾಕಂದರೆ ನಾಳೆ ನಾಡ್ದ ರಜೆಗಳಿರೋದ್ರಿಂದ ಸಂಪೂರ್ಣವಾದಂಥ ಬಿಡುಗಡೆ ಆಗ್ಬೋದು. ಸೋಮವಾರ ದಿವಸ ಅವರು ಒಂದು ಏನು ಬೇಲನ್ನು ನೀಡಿ ಅವರು ತಮ್ಮ ಮನೆಗೆ ಬರ್ಬೋದು. ಹಾಗಾಗಿ ಇವತ್ತು ಸಂಪೂರ್ಣವಾದಂಥ ಜಾಮೀನನ್ನು ದರ್ಶನ್ ಸರ್ ಅವ್ರಿಗೆ ಸಿಕ್ಕಿರೋದ್ರಿಂದ ಇವಾಗ ಅವರು ಒಂದು ಅಭಿಮಾನಿಗಳಿಗೆ ಇದು ಖುಷಿ ಸುದ್ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಭಾಳ ಖುಷಿ, ಯಾಕೆ ಒಂದು ದೊಡ್ಡ ದುರಂತದೊಳಗೆ ಸಿಕ್ಕಾಕೊಂಡಿದ್ರು ಅಂತ ಅನಿಸುತ್ತೆ ನಮಗೆ, ಅನಿಸುತ್ತೆಲ್ಲ ಸಿಕ್ಕಾಕೊಂಡಿದ್ರು. ಭಾಳ ಒಂದು ಅಭಿಮಾನಿಗಳಿಗೆ ಈಗ ಖುಷಿ ವಿಚಾರ. ಕೆಲವೊಂದಿಷ್ಟು ಏನು ಆಸ್ಪತ್ರೆ ಮುಂದೆ ಈಗ ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ವಿಡಿಯೋಗಳನ್ನ, ನ್ಯೂಸ್ಗಳನ್ನ. ಅಲ್ಲಿ ಕೆಲವೊಂದಿಷ್ಟು ಆಸ್ಪತ್ರೆ ಮುಂದೆ ಪೂಜೆಗಳನ್ನ ಮಾಡ್ತಾ ಇರ್ತಿದ್ದಾರೆ ಅವ್ರ ಫೋಟೋಕ್ಕೆ. ಸಿನಿಮಾಗಳಲ್ಲಿ ಬಂದಲ್ಲಿ ಈ ರೀತಿ ಆಗ್ತಾಯಿತ್ತು. ಇವಾಗ ಅವರು ಒಂದು ಖುಷಿ ಅಭಿಮಾನಿಗಳಿಗೆ, ಏನೋ ನಮ್ಮ ಬಾಸ್ ರಿಲೀಸ್ ಆದ್ರಲ್ಲ ಅಂತ ಒಂದು ಖುಷಿಯಿಂದ ಎಲ್ಲರೂ ಒಂದು ಹಬ್ಬ ಮಾಡ್ದಂಗೆ ಅವರು ಎಲ್ಲ ಅವರಿರುವಂಥ ಆಸ್ಪತ್ರೆ ಮುಂದೆ ಪೂಜೆಗಳು ಮಾಡ್ತಾಯಿದ್ದಾರೆ. ಮತ್ತು ಮನೆ ಮುಂದೆ ಕೆಲವೊಂದಿಷ್ಟು ಪೂಜೆಗಳು ನಮ್ಮ ಅವರು ಸಾಕಷ್ಟು ಅಭಿಮಾನಿಗಳು ಮನೆ ಮುಂದೆ ಬಂದು ಹೋಗ್ತಾ ಇದ್ದಾರೆ. ಪೂಜೆ ಯಾರು ಮನೆ ಮುಂದೆ, ಮನೆಯಲ್ಲಿ ಯಾವುದೇ ರೀತಿಯಾದಂಥ ಮನೆ ಮಾಲೀಕರು ಯಾರೂ ಇಲ್ಲ, ಅವರು ಒಂದು ಕೆಲಸಗಾರನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನೋಡ್ತಾ ಇದ್ದೆ. ಎಲ್ಲ ಹೋಗ್ರಿ, ಎಂಜಾಯ್ ಮಾಡಿರಿ, ನೀವೇನೇ ಮಾಡಿರಿ. ಬಟ್ ಆದರೆ ಈ ಒಂದು ಅದೇನೋ ಇದು ಓವರ್ ಆಯಿತು ಅಂತಂದ್ರೆ ಮತ್ತು ಅವ್ರ ಮುಂದೆ ಏನೋ ಗೊತ್ತಾಗಲ್ಲ. ಯಾಕಂದ್ರೆ ಯಾವ ಸಂದರ್ಭದಾಗ ಹೆಂಗಿರ್ತೈತೋ ಗೊತ್ತಾಗಲ್ಲ. ಬಟ್ ನಮ್ಮದಾದಂಥ ಒಂದು ಇದ್ರೊಳಗೆ ನಾವು ಸಂಪೂರ್ಣವಾಗಿ ಇರೋಣ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಎಂಜಾಯ್ ಮಾಡಿರಿ, ಖುಷಿ ಪಡ್ರಿ. ಯಾಕಂದ್ರೆ ಬಹಳ ದಿನಗಳ ನಂತರ ಒಂದು ದರ್ಶನ್ ಸರ್ ಫುಲ್ ರಿಲೀಸ್ ಆಗಿದ್ದಾರೆ. ಕನ್ನಡ ಇಂಡಸ್ಟ್ರಿ ಹಿಂಗಾಗಿತ್ತು ಅವೆಲ್ಲಗಳು ಕಾಮನ್. ಯಾಕಂದರೆ ಇವರು ಬರೀ ಕನ್ನಡ ಸಿನಿಮಾಗಳಿಗೆ ಅಷ್ಟೇ ಪ್ರೋತ್ಸಾಹ ನೀಡಿ ಒಂದು ಇಂಡಸ್ಟ್ರಿಯೊಳಗೆ ಒಂದು ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾಕಂದರೆ ಭಾಳ ಅಷ್ಟು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿದಂಥ ಏಕೈಕ ನಟ ಅಂತಂದರೆ ಅದು ದರ್ಶನ್ ಸರ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಭಾಳ ಅವ್ರ ಮೇಲೆ ಅಭಿಮಾನ ಇದೆ ನಮಗೂ. ನಾವು ಇವತ್ತು ಹೀಗಾದ್ರೆ ಒಳ್ಳೆ ನಟರು ಒಂದು ಏನೋ ಒಂದು ಅಚಾನಕವಾಗಿಯೋ ಅಥವಾ ಏನೋ ಮಾಡಬೇಕಂತಾರೋ ಅದು ನಮಗೆ ಗೊತ್ತಿಲ್ಲ, ಏನೋ ಒಂದು ಇದರೊಳಗೆ ಸಿಕ್ಕಾಕೊಂಡಿದ್ರು. ಅದರಿಂದ ಇವಾಗ ಪಾರವಾಗಿ ಸಂಪೂರ್ಣವಾಗಿ ಒಂದು ಬಿಡುಗಡೆ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಅದೇನು ರೇಣುಕಾಸ್ವಾಮಿ ಅವರಿಗೆ ಸಾಧ್ಯ ಆದರೆ ನನ್ನ ಹೇಳ್ತಿರುವಂಥದ್ದು ನನ್ನ ಅಭಿಪ್ರಾಯ, ದರ್ಶನ್ ಸರ್ ಅವರು ನನ್ನ ಪ್ರಕಾರ ಒಂದು ರೇಣುಕಾಸ್ವಾಮಿಯವರು ಏನು ಕೊಲೆ ಆಗಿದಾರಲ್ಲ ಅವರ ಒಂದು ಕುಟುಂಬಕ್ಕೆ ಸ್ವಲ್ಪ ನೆರವಾಗಲಿ ಅನ್ನುವಂಥದ್ದು ಒಂದು ವಿಷಯ ಅಷ್ಟೇ. ಯಾಕಂದರೆ ಅವರೇನೋ ಆಗಿದ್ದು ಹಾಗೆ ಹೋಯ್ತು, ಅವ್ರೇನೋ ಮಾಡ್ಯಾನ ಏನೋ ಬಿಟ್ಟನ, ಅದು ಈಗ ಅವರು ಆಗಿ ಮುಗಿದು ಹೋಗಿದೆ ಆ ಕತೆ. ಇನ್ನು ಮುಂದೆ ಆ ಒಂದು ಮಗುವಿಗೋಸ್ಕರ ಅವರಿಗೋಸ್ಕರ ದರ್ಶನ್ ಸರ್ ಸ್ವಲ್ಪ ಹೆಲ್ಪ್ ಆದರೆ ಮತ್ತಷ್ಟು ನಮಗೆ ಇನ್ನಷ್ಟು ಸ್ವಲ್ಪ ಖುಷಿ ಆಗ್ಬೋದು ಅಭಿಮಾನಿಗಳಂತೆ ನಾನು ಹೇಳಬಲ್ಲೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಯಾಕಂದರೆ ಏನೋ ಆಗಿದೆ, ಈಗ ಅದೇನೋ ಆಗಕ್ಕೋಗಿ ಏನೋ ಆಗಿದೆ ಅಷ್ಟೇ. ಇವಾಗ ಸಂಪೂರ್ಣವಾದಂಥ ಜವಾಬ್ದಾರಿ ಅನ್ನೋದಕ್ಕಿಂತ ಅವ್ರಿಗೆ ಒಂದಷ್ಟು ಸ್ವಲ್ಪ ನೆರವಾದರೆ ಬಹಳ ಖುಷಿಯಾಗುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ ಅಷ್ಟೇ. ಭಾಳ ಒಂದು ಭಾಳ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಎಲ್ಲ ಅಭಿಮಾನಿಗಳು ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ನನ್ನ ಪ್ರಕಾರ ಈ ಒಂದು ಏನು CP ನಾಗೇಶ್ ಅವರ ಒಂದು ವಿಚಾರಗಳು, ಅವರ ಒಂದಿರ್ತಕ್ಕಂಥ ನ್ಯಾಯ ಭಾಳ ಅದ್ಭುತವಾಗಿ ಒಂದು ಹೋರಾಟ ಮಾಡಿ ದರ್ಶನ್ ಸರ್ನ ಇವತ್ತು ಬಿಡುಗಡೆ ಮಾಡಿದಾರೆ ಅಂತ ಹೇಳ್ಬೋದು. ಯಾಕಂದರೆ ಅದೇನು ಆಪ್ರೇಷನ್ ಆಗ್ಬೋದಾಗಿತ್ತು, ಯಾಕಂದರೆ ಇಷ್ಟು ತಾಳೆ ಆಪ್ರೇಷನ್ ಆಗ್ಬೋದಾಗಿತ್ತು. ಆದರೂ ಕೂಡ ಅದನ್ನು ತಡೆ ಹಿಡ್ಕೊಂಡು ಇನ್ನೇನು ಮಧ್ಯಂತರ ಜಾಮೀನು ಇದ್ದಾಗಲೇ ಸಂಪೂರ್ಣವಾದಂಥ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆ ಒಂದು ವಿಷಯವಾಗಿ ಅದನ್ನು ಏನು ಇವತ್ತು ಸಂಪೂರ್ಣವಾಗಿ ಅದು ಯಾರಿಗೂ ಜಾಸ್ತಿ ಇದನ್ನ ಇದ್ದಿದ್ದಿಲ್ಲ, ಸಡನ್ನಾಗಿ ಬಂದು ಇವತ್ತು ಒಂದು ಕೋರ್ಟು ನ್ಯಾಯಾಧೀಶರು ಇವತ್ತೊಂದು ನ್ಯಾಯವನ್ನು ಸಂಪೂರ್ಣವಾಗಿ ಹೊರಡಿಸಿದ. ಅವರು ಸಂಪೂರ್ಣವಾದ ಜಾಮೀನನ್ನು ತಗೋಬೋದು ಅಂತ ಹೇಳಿದ್ದಾರೆ. ಹಾಗಾದರೆ ಇದರಲ್ಲಿ ಟೋಟಲಿ ಎಷ್ಟು ಜನ ಅಂದ್ರೆ 17 ಜನ. ಮುಂಚಿತವಾಗಿ 5 ಜನಕ್ಕೆ ಜಾಮೀನು ಸಿಕ್ಕಿತ್ತು. ಅದಾದ ನಂತರ ಈಗ ಇವತ್ತು 7 ಜನಕ್ಕೆ ಜಾಮೀನು ಸಿಕ್ಕಿದೆ. ಟೋಟಲಿ 12 ಜನ ಆಯಿತು. ಇನ್ನೂ 5 ಜನದಲ್ಲಿ ಒಂದು ಕೊಲೆ ಕೇಸ್ನಲ್ಲಿ ಇನ್ನೂ 5 ಜನ ಇದ್ದಾರೆ. ಅವ್ರಿಗೆ ಏನು ಜಾಮೀನು ಸಿಗ್ತೈತೋ ಅಥವಾ ಅವ್ರದ್ದು ಏನಿದೆ ಅನ್ನೋದು ಇನ್ನು ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಬಂದಿಲ್ಲ. ಅದು ಬಂದ ಮೇಲೆ ಮತ್ತೊಮ್ಮೆ ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ. ಇನ್ನು ದರ್ಶನ್ ಸರ್ ವಿಷಯ ಏನಂತಂದರೆ ಈಗ ಅವರು ಯಾವುದೇ ರೀತಿಯಾದಂಥ ಈ ಸದ್ಯಕ್ಕೆ ಅವ್ರೇನು ಅಕ್ಟೋಬರಲ್ಲಿ ಬರ್ತೀನಿ
ಅಂತ ಹೇಳಿದರು. ಥಿಯೇಟ್ರ್ ಖಾಲಿ ಇರಲಿ, ಅಕ್ಟೋಬರ್ಗೆ ನಾನು ಬರ್ತೀನಿ ಅಂತ ಹೇಳಿದರು. ಒಂದು ಖುಷಿ ವಿಚಾರ. ಆದರೆ ಯಾವುದೋ ಒಂದು ಅಚಾನಕ್ ಒಂದು ಇದರೊಳಗೆ ಸಿಕ್ಕಾಕೊಂಡಿದ್ರು. ಇವಾಗ ಸಂಪೂರ್ಣವಾಗಂಥ ಜವಾಬ್ದಾರಿನ ಇದು ಬೇಲ್ನ ಸಿಕ್ಕಿದೆ, ಅವರಿಗೆ ಜಾಮೀನನ್ನು ತಗೋಬೋದು ಅಂತ ಹೇಳಿದ್ದಾರೆ. ಇವಾಗ ಅವರು ಈಗ ಅವರು ಅಭಿಮಾನಿಗಳಿಗೆ ಇಷ್ಟೆಲ್ಲ ಈಗ ಹೊರಗಡೆ ಖುಷಿ ವಿಚಾರ ನಡೀತಾ ಇದೆ. ಆದರೆ ಮತ್ತೆ ಅದರೊಳಗೆ ಏನಾದ್ರು ಒಂದು ಸಿಕ್ಕೊಂಡು ಆಗಬಾರ್ದು. ಆದಷ್ಟು ದರ್ಶನ್ ಸರ್ ಅವರು ಈಗ ಸೋಮವಾರ ಏನೋ ಜಾಮೀನು ಆದರೆ ಆವಾಗ ಒಂದು ಬೇಲ್ನ ಕೊಟ್ಟು ಅದಾದ ನಂತರ ಅವತ್ತು ಅವರು ರಿಲೀಸ್ ಆದಂಗೆ ಇವತ್ತು ಈಗ ಬೇಲ್ ಅವ್ರು ಜಾಮೀನು ತೊಗೋಬೋದು ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಇವತ್ತು ಬೇಲ್ ಆಗಲ್ಲ. ಅಂದರೆ ಸೋಮವಾರ ಅವರು ಎಲ್ಲರೂ ಸಂಪೂರ್ಣವಾಗಿ ರಿಲೀಸ್ ಆಗ್ಬೋದು. ಮತ್ತು ಇವರೇನು 6 ಜನ ಆರೋಪಿಗಳಾದರಲ್ಲ ಹೊರಗಡೆ, ಅವರು ಸೋಮವಾರನ ಹೊರಗಡೆ ಬರ್ತಾರಂತ ನಮ್ಮದು ಒಂದು ಅಭಿಪ್ರಾಯ. ಸೋಮವಾರನ ಬರ್ತಾರೆ, ಯಾಕಂದರೆ ನಾಳೆ ನಾಡ್ದಂತ ಆಗಂಗಿಲ್ಲ. ಹಾಗಾಗಿ ಸೋಮವಾರ ಹೊರಗಡೆ ಬರ್ಬೋದು. ಅವತ್ತೊಂದು ಬೇಲನ್ನ ಕೊಟ್ಟು ಹೊರಗಡೆ ಬರ್ತಾರೆ. ಯಾಕಂದರೆ ಅದು ದರ್ಶನ್ ಸರ್ ಅವರು ಒಂದು ಸಂಪೂರ್ಣವಾದಂಥದ್ದೊಂದು ಈಗ ಏನು ಹೊರಗಡೆ ಬಂದಿದ್ದಾರಲ್ಲ, ಆ ಒಂದು ಇದರೊಳಗೆ ಅಭಿಮಾನಿಗಳು ಯಾವಾಗಲೂ ಅವ್ರ ಜೊತೆ ಇದ್ದಾರೆ. ಕಷ್ಟಗಳಲ್ಲಿಯೂ ಅವ್ರ ಜೊತೆ ಇದ್ದಾರೆ, ಕಷ್ಟ ಸುಖಗಳಲ್ಲಿ ಎರಡರಲ್ಲಿ ಅವರು ಭಾಗಿಯಾಗಿದ್ದಾರೆ. ನಾವು ಯಾವತ್ತೂ ದರ್ಶನ್ ಸರ್ನ ಬಿಟ್ಟುಕೊಟ್ಟಿಲ್ಲ ಅಂತ ಒಂದು ಅಭಿಮಾನಿಗಳಲ್ಲಿ ಬಹಳ ಒಂದು ಇದೆ, ಆಸೆ ಇದೆ. ಆದರೆ ಯಾವಾಗಲೂ ಅವರು ಕಷ್ಟಕ್ಕೂ ನೆರವಾಗಿದ್ದಾರೆ, ಸುಖಕ್ಕೂ ಅವ್ರ ಜೊತೆನೇ ಇದ್ದಾರೆ, ಕಷ್ಟಕ್ಕೂ ಅವ್ರ ಜೊತೆನೇ ಇದ್ದಾರೆ. ಹಾಗಾಗಿ ದರ್ಶನ್ ಸರ್ ಅವರು ಈಗೇನು ನಾನು ಯಾಕೆ ಕಾಯ್ತಾ ಇದ್ದೇನೆ ಅಂದರೆ, ಅವ್ರು ಯಾವುದೋ ಒಂದು ಸ್ಟೇಜ್ ಮೇಲೆ ಬರ್ತಾರೆ ಅನ್ನೋ ಒಂದು ಆವತ್ತು ಅವ್ರು ಏನು ಹೇಳ್ತಾರೆ ಅನ್ನೋದೊಂದು ವಿಚಾರನ ನಮ್ಮ ತಲೆ ನೋಡ್ತಾ ಇದೆ. ಆದಷ್ಟು ಆ ಒಂದು ವಿಡಿಯೋಗಳ ಮೂಲಕ ಏನಾದರೂ ಒಂದು ಸಂದೇಶವನ್ನು ಕೊಟ್ಟರೆ ಮತ್ತಷ್ಟು ಅಭಿಮಾನಿಗಳಿಗೆ ಖುಷಿ ಆಗುವಂಥ ವಿಚಾರ. ಸಾಧ್ಯವಾದಷ್ಟು ಬೇಗ ಕೊಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗಿ ಬೆಳೆದಂಥ ವ್ಯಕ್ತಿ, ಇಷ್ಟೆಲ್ಲ ಅಭಿಮಾನಿಗಳನ್ನ ಹೊಂದಿದಂಥ ವ್ಯಕ್ತಿ, ಇವತ್ತೇನೋ ಒಂದು ಆಗಿತ್ತು. ಆದರೆ ಈಗ ಅದರ ಸಂಪೂರ್ಣವಾದಂಥದ್ದೆಲ್ಲ ಒಂದು ಜಾಮೀನನ್ನು ತಗೊಂಡು ಹೊರಗಡೆ ಬರುವಂಥದ್ದಾಗಿದೆ. ಇನ್ಮೇಲೆ ಈಗೇನೋ ಏನು ಆಪರೇಷನ್ ಆಗ್ಬೋದಾಗಿತ್ತಲ್ಲ, ಅದು ಮೋಸ್ಟ್ಲಿ ಈಗ ಇವರು ಮಾಡ್ತಾರೆ ಹೇಳೋ ನನ್ನ ಪ್ರಕಾರ ಗೊತ್ತಿಲ್ಲ. ಅದು ಏನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿವಸ ತಡೆ ಹಿಡ್ಕೊಂಡಿದ್ದಾರೆ. ಇನ್ನೂ ಆಗಿಲ್ಲ ಅದು ವಿಚಾರ, ಅದು ಅವ್ರವ್ರ ವಿಚಾರ. ಏನೋ ಮತ್ತೇನೋ ಸಿ ಬಿ ನಾಗೇಶ್ ಅವರು ಮತ್ತೇನು ಅವ್ರದ್ದು ಒಂದು ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ. ಯಾಕಂದರೆ ಇವ್ರು ಮುಂದೆ ಮತ್ತು ಸಿನಿಮಾಗಳನ್ನು ಮಾಡಬೇಕಾದ್ರೆ ಆಪ್ರೇಷನ್ ಮಾಡಿಸಿದ್ರೆ ಮುಂದೆ ಏನಾದ್ರು ತೊಂದರೆಗಳು ಆಗ್ತಾವೇನೋ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಾದರೂ ಅವರು ಮಾಡಿಸಿಲ್ವೋ, ಅಥವಾ ಇದ್ರೊಳಗೆ ಮಧ್ಯಂತರ ಜಾಮೀನು ಹಾಕಿ ಸಂಪೂರ್ಣವಾದಂಥ ಜಾಮೀನನ್ನು ಹೊರಗಡೆ ತೊಗೊಂಡು ಬರಬೇಕು ಅನ್ನೋದು ಒಂದು ಆಸೆಯಿಂದ ಅವ್ರನ್ನ ಆ ರೀತಿ ಆಪ್ರೇಷನ್ ಮಾಡೋಕ್ಕೆ ಬಿಟ್ಟಿಲ್ವೋ, ಅದೇನೋ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಸಂಪೂರ್ಣವಾದಂಥ ಬೇಲು ಸಿಗ್ತಿದೆ ಅವರಿಗೆ. ಅವರು ಸಿ ಬಿ ನಾಗೇಶ್ ಅವರಿಂದ ಉತ್ತಮವಾದಂಥ ಒಂದು ನ್ಯಾಯದಿಂದ ಹೋರಾಟ ಮಾಡಿ ಅವ್ರನ್ನ ಇವತ್ತು ಹೊರಗಡೆ ತೊಗೊಂಡು ಬಂದಿದ್ದಾರೆ. ಭಾಳ ಖುಷಿ ವಿಚಾರ. ಯಾಕಂದರೆ ಒಬ್ಬ ಸ್ಟಾರ್ ಅಂದಮೇಲೆ ಅಭಿಮಾನಿಗಳು ಭಾಳ 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 ಖುಷಿಯಾಗಿದೆ. ಮತ್ತಷ್ಟು ಈಗೆಲ್ಲ ಸಂಪೂರ್ಣವಾಗಿ ಆರಾಮಾಗಿ ಹೊರಗಡೆ ಬಂದು ಸಾಧ್ಯವಾದಷ್ಟು ಜಲ್ದಿ ಇನ್ಮೇಲೆ ಸಿನಿಮಾಗಳು ಮತ್ತಷ್ಟು ಜಲ್ದಿ ಬರಲಿ ಅನ್ನುತ್ತಾರೆ ನಾವೆಲ್ಲ ಕೇಳ್ಕೊತೀವಿ. ಒಂದು ಸಂಪೂರ್ಣವಾದಂಥ ಬಿಡುಗಡೆ ಆಗಿದೆ, ಅದಕ್ಕೆಲ್ಲರೂ ಖುಷಿಯಾಗಿರಿ. ಆದರೆ ಆ ಖುಷಿನ ಅತಿರೇಕ ಮಾಡ್ಕೊಬೇಡ್ರಿ. ಯಾಕಂದರೆ ಅದೇ ಹೇಳಿದಾರಲ್ಲ, ಏನೋ ಮಾಡೋಕ್ಕೋಗಿ ಏನೇನು ಆಗ್ತದೆ ಅಂದರೆ ನೋಡಿ. ಇವಾಗ ಅದು ಪುಷ್ಪ 2 ಬಗ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ, ಅದು ಇನ್ನೊಂದು ವಿಡಿಯೋ ಹಾಕ್ತೀನಿ. ಯಾಕಂದರೆ ಇದು ನಾವು ಭಾಳ ಒಂದು ಖುಷಿ ವಿಚಾರ ತಂದಿತ್ತು. ಹಾಗಾಗಿ ಫಸ್ಟ್ ನಾನು ಇದನ್ನ ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ಒಂದು ವಿಡಿಯೋನ ಮಾಡಿದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಈಗ ದರ್ಶನ್ ಸರ್ಗೆ ಭಾಳ ಇನ್ಮೇಲೆ ಸಂಪೂರ್ಣವಾದಂಥದ್ದು ಭಾಳ ಖುಷಿಯಾಗಿದೆ. ಯಾಕಂದ್ರೆ ನನಗೆ ಭಾಳ ಇಷ್ಟ ಆಗೋಯಿತು. ಏನೇ ಆಗಲಿ ಸಾಧ್ಯವಾದಷ್ಟು ಬೇಗ ಸಿನಿಮಾಗಳು ಬರಲಿ ಅಂತ ಕೇಳ್ಕೊಳ್ಳೋಣ. ಮತ್ತೆ ಇಂಡಸ್ಟ್ರಿ ಒಳಗೆ ಕನ್ನಡ ಸ್ಟಾರ್ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಯಾಕಂದರೆ ಗಜ ಯಾವತ್ತೂ ಅನ್ನೋ ತಡೆಯೋಕ್ಕಾಗಲ್ಲ. ಬೇಗ ಸಿನಿಮಾಗಳು ಬರಲಿ, ಮತ್ತಷ್ಟು ಇನ್ನಷ್ಟು ಒಂದು ಹೊಸ ಒಂದು ಇದುಗಳ ಈ 2025ಕ್ಕೆ ಮತ್ತು ಡೆವಿಲ್ ಜಲ್ದಿ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.